ಎಲ್ರಿಗೂ ನಮಸ್ಕಾರ. ಇವತ್ತು ಸ್ಪೀಡ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬಿಫೋರ್ ದ ಟೈಮ್ ಆಫ್ ಗೆಲಿಲಿಯೋ ಸ್ಪೀಡ್ ನ ಯಾವ ತರ ಮೆಸರ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಸ್ಪೀಡ್ ಬಗ್ಗೆ ಕಾನ್ಸೆಪ್ಟ್ ಗೊತ್ತಿದ್ದಿಲ್ಲ. ಈ ಮೂವಿಂಗ್ ಆಬ್ಜೆಕ್ಟ್ಸ್ ನ ಎಷ್ಟು ಸ್ಲೋ ಅಥವಾ ಫಾಸ್ಟ್ ಎರಡೇ ರೀತಿಯಲ್ಲಿ ಅವರು ವಿವರಿಸ್ತಿದ್ರು. ಸೊ ಫಸ್ಟ್ ಗೆಲಿಲಿಯೋ ಸ್ಪೀಡ್ ಅನ್ನು ಕಾನ್ಸೆಪ್ಟ್ ತುಂಬ. ಸೊ ಸ್ಪೀಡ್ ಅಂದ್ರೆ ಏನು? ಇಟ್ಸ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸೊ ಸ್ಪೀಡ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂದ್ರೆ ಡಿಸ್ಟೆನ್ಸ್ ನ ಮತ್ತೆ ಟೈಮ್ ನ ಕೋರಿಲೇಟ್ ಮಾಡೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಸೈಕಲ್ ಒಂದು 30 ಮೀಟರ್ 1 ಸೆಕೆಂಡ್ ಹೋದ್ರೆ 30 ಮೀಟರ್ ಪರ್ ಸೆಕೆಂಡ್. ಸೊ ಈ ತರ ನಾವು ಸ್ಪೀಡ್ ಮೆಜರ್ ಮಾಡಬೇಕು. 30 ಮೀಟರ್ 1 ಸೆಕೆಂಡ್. ಸೊ ಶಾರ್ಟ್ ಮಾಡಬೇಕು. ಈಗ ಎರಡು ತರ ಸ್ಪೀಡ್ ಬರುತ್ತೆ, ಇನ್ಸ್ಟಂಟೇನಿಯಸ್ ಸ್ಪೀಡ್ ಮತ್ತೆ ಆವರೇಜ್ ಸ್ಪೀಡ್. ಆವರೇಜ್ ಸ್ಪೀಡ್ ಅಂದ್ರೆ ಒಂದ್ ಪಾಯಿಂಟ್ ಇಂದ ಒಂದ್ ಪಾಯಿಂಟ್ ಬಿ ಗೆ ಬರ್ಬೇಕಾದ್ರೆ ಆವರೇಜ್ ಸ್ಪೀಡ್ ಎಷ್ಟು ತಗೊಳ್ತು ವೆಹಿಕಲ್, ಅದನ್ನ ಆವರೇಜ್ ಸ್ಪೀಡ್ ಅಂತ. ಇನ್ಸ್ಟಂಟೇನಿಯಸ್ ಸ್ಪೀಡ್ ಅಂದ್ರೆ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಮೂವ್ಮೆಂಟ್ ಇನ್ಸ್ಟಂಟೇನಿಯಸ್ ಸ್ಪೀಡ್ ಅಂತ. ಫಾರ್ ಎಕ್ಸಾಂಪಲ್ ಒಂದು ಡಯಾಗ್ರಾಮ್ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಪಾಯಿಂಟ್ ಬಿ, ಇದು ಪಾಯಿಂಟ್ ಎ. ಸೊ ಈ ಪಾಯಿಂಟ್ ಎ ಅಲ್ಲಿ ಒಂದು ಕಾರ್ ಇರುತ್ತೆ ಅನ್ಕೊಳ್ಳಿ. ಸೊ ಈ ಕಾರು ಈ ಪಾಯಿಂಟ್ ಎ ಇಂದ ಈ ಪಾಯಿಂಟ್ ಬಿ ಬರಬೇಕಾದ್ರೆ ಈ ತರ ಪಾತ್ ಅಲ್ಲಿ ಬರುತ್ತೆ ಅನ್ಕೊಳ್ಳಿ. ಸೊ ಈ ತರ ಪಾತ್. ಸೊ ಇಲ್ಲಿಂದ ಇಲ್ಲಿಗೆ 60 ಕಿಲೋಮೀಟರ್ ಇದೆ. ಸೊ ಇಲ್ಲಿಂದ ಟ್ರಾವೆಲ್ ಮಾಡಕ್ಕೆ 1 ಅವರ್ ತಗೊಳ್ತೆ. ಆವರೇಜ್ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡೋದಂದ್ರೆ ಟೋಟಲ್ ಟೈಮ್, ಟೋಟಲ್ ಡ್ಯೂರೇಷನ್ ಮತ್ತೆ ಟೋಟಲ್ ಡಿಸ್ಟೆನ್ಸ್ ನ ಫಾರ್ ಎಕ್ಸಾಂಪಲ್ 60 by 1 hour. So its average speed is 60 kilometers per hour. So average speed is 60 kilometers per hour. Instantaneous speed ಅಂದ್ರೆ ವೇರಿ ಯಾಕಂದ್ರೆ ಫಸ್ಟ್ ಇದು 0 ಇರ್ಬೋದು, ಆಮೇಲೆ 30, ಆಮೇಲೆ 80 ಆಗಿರ್ಬೋದು. ಸೊ ಅವರೇಜ್ ಇನ್ಸ್ಟಂಟ್ ಎಲ್ಲೂ ಡಿಫ್ರೆಂಟ್ ಆಗಿರುತ್ತೆ.